ಹಳೆಯ ಒಡಂಬಡಿಕೆಯು ಅದು ಕಾರ್ಯಗಳಿಂದ ಕೂಡಿದಂತದ್ದಾಗಿತ್ತು. ಇಂತಹ ಕಾರ್ಯಗಳನ್ನು ನೀನು ಮಾಡಬೇಕು ದೇವರ ಬಳಿಗೆ ಬರಲಿಕ್ಕೆ ಎಂಬುದಾಗಿ. Did not continue in it. ಆದರೆ ಇಸ್ರಾಯೇಲರು ಅದನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. But when you come to the new covenant, as we read in verse 8 and 10, it is what God is doing, not what we are doing. ಆದರೆ ನಾವು 9 ಮತ್ತು 10ನೇ ವಚನಗಳಿಗೆ ಬರುವಾಗ ದೇವರು ಈ ಕಾರ್ಯವನ್ನು ಮಾಡುತ್ತಾನೆ, ಅದು ನಾವು ಮಾಡುವಂತ ಕಾರ್ಯವಲ್ಲ. Again and again, if you read, it says, I will make a new covenant. So it is all God's work. ನಾವು ಮತ್ತೆ ಮತ್ತೆ ಆ ವಚನಗಳನ್ನ ನಾವು ಓದುವಾಗ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಅಲ್ಲಿ ಪುನಃ ಉಚ್ಚರಿಸುವಂತವನಾಗಿದ್ದಾನೆ. ಆದ್ರಿಂದ ಅದು ದೇವರ ಚಿತ್ತವಾಗಿರುತ್ತದೆ. Verse 10 says, I will put my spirit. 10ನೇ ವಚನಕ್ಕೆ ನಾವು ಬರುವಾಗ ನಾನು ನನ್ನ ಆತ್ಮವನ್ನ ಅವರಲ್ಲಿ ಇರಿಸುತ್ತೇನೆ ಎಂಬುದಾಗಿ ನೋಡುತ್ತೇವೆ. I will write my laws in their heart. ನಾನು ಅವರ ಹೃದಯದ ಮೇಲೆ ನನ್ನ ಆಜ್ಞೆಗಳನ್ನ ಬರೆಯುವೆನು ಎಂಬುದಾಗಿ ಹೇಳುತ್ತಾನೆ. Verse 10 and 12 says, I will be a father to them and they will be my children. 10 ಮತ್ತು 12ನೇ ವಚನಕ್ಕೆ ಬರುವಾಗ ನಾನು ಅವರಿಗೆ ತಂದೆಯಾಗಿರುತ್ತೇನೆ, ಅವರು ನನಗೆ ಮಕ್ಕಳಾಗಿರುತ್ತಾರೆ ಎಂಬುದಾಗಿ ನೋಡುತ್ತೇವೆ. And when you come to verse 12, I will remember their sins no more. ಆದರೆ ನಾವು 12ನೇ ವಚನಕ್ಕೆ ಬರುವಾಗ ನಾನು ಅವರ ಪಾಪಗಳನ್ನು ನೆನೆಸುವುದೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. Under the new covenant, it is all what the Lord is doing. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಎಲ್ಲವೂ ಅದು ದೇವರೇ ಮಾಡುವಂತ ಕಾರ್ಯಗಳಾಗಿರುತ್ತವೆ. Our high priest in heaven and the Holy Spirit in the heart of believers is our two resources to willingly obey. ಪರಲೋಕದಲ್ಲಿರುವಂತಹ ನಮ್ಮ ಮಹಾಯಾಜಕನು ಮತ್ತು ನಮಗೆ ದೇವರು ಕೊಡಲ್ಪಟ್ಟಿರುವಂತಹ ಪವಿತ್ರಾತ್ಮ, ಈ ಎರಡು ಸಂಪನ್ಮೂಲಗಳು ನಾವು ದೇವರಿಗೆ ಇಷ್ಟಪೂರ್ವಕವಾಗಿ ವಿಧೇಯರಾಗುವ ಹಾಗೆ ನಮ್ಮನ್ನ ಪ್ರೇರೇಪಿಸುತ್ತವೆ. So it is his work on the cross, not our work. ಆದ್ದರಿಂದ ಅದು ಶಿಲುಬೆ ಮೇಲೆ ಆತನು ಮಾಡಿದ ಕಾರ್ಯವಾಗಿದೆ, ನಮ್ಮ ಕಾರ್ಯವಲ್ಲ. Though we have to obey and accept that salvation, but the salvation is of the Lord. The whole work is done by the Lord. ಆದರೂ ನಾವು ನಂಬಿಕೆಯ ಮೂಲಕ ರಕ್ಷಣೆಯನ್ನ ಸ್ವೀಕರಿಸಿಕೊಳ್ಳಬೇಕಾದರೂ ಸಹ ಆ ರಕ್ಷಣೆಯ ಕಾರ್ಯ ಅದು ಶಿಲುಬೆ ಮೇಲೆ ದೇವರೇ ಮಾಡಿ ಮುಗಿಸಿದಂತಹ ಕಾರ್ಯವಾಗಿದೆ. Of course, in Ephesians 2:10 we are told that we are created unto good works. We are saved to do good works. ಆದರೆ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕಾಗಿ, ನೀತಿಯ ಕಾರ್ಯಗಳನ್ನ ಮಾಡಲಿಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. But that is after we are born again, after we receive the Holy Spirit, after we are saved. Not the work is not before we are saved. You cannot be saved by good works. Once you are saved, you are created unto good works. ಆದರೆ ಅಲ್ಲಿ ಹೇಳಿರುವಂತಹ ಪವಿತ್ರಾತ್ಮನು ನಮ್ಮ ಒಳಗೆ ಬಂದ ನಂತರ ಮಾಡುವಂತಹ ಒಳ್ಳೆಯ ಕಾರ್ಯಗಳ ಅಥವಾ ನೀತಿಯ ಯಾವ ಧರ್ಮ ಕಾರ್ಯಗಳನ್ನಾಗಲಿ ಒಳ್ಳೆಯ ಕಾರ್ಯಗಳನ್ನಾಗಲಿ ಮಾಡುವ ಅವಶ್ಯಕತೆ ಇಲ್ಲ. So first we saw it is superior because the law is written in the mind and in the heart. Niranjan? Would you please repeat, uncle? It is superior, first of all, because the word of God is written in our mind and in our heart. Hello. The new covenant is superior because the word of God is not written on stone, it is written on the mind and in our heart. ಆದ್ದರಿಂದ ಮೊದಲನೇದಾಗಿ ಹೊಸ ಒಡಂಬಡಿಕೆಯದು ಶ್ರೇಷ್ಠವಾದದ್ದು, ಯಾಕಂದ್ರೆ
ಅದು ಕಲ್ಲಿನ ಹಲಿಗೆಗಳ ಮೇಲೆ ಬರೆದಂಥದ್ದಲ್ಲ, ಬದಲಾಗಿ ನಮ್ಮ ಹೃದಯ ಮತ್ತು ಮನಸ್ಸಿನ ಮೇಲೆಯೇ ಬರೆದಂಥದ್ದಾಗಿದೆ. Secondly, under the new covenant, we have a relationship to God. ಎರಡನೆಯದಾಗಿ ಹೊಸ ಒಡಂಬಡಿಕೆ ಯಾಕೆ ಶ್ರೇಷ್ಠವೆಂದರೆ ನಾವು ದೇವರೊಟ್ಟಿಗೆ ಸಂಬಂಧವನ್ನ ಹೊಂದಬಹುದು. Thirdly, in verse 11 we read, they will all know me, all shall know me. ಮೂರನೇದಾಗಿ ಹೊಸ ಒಡಂಬಡಿಕೆ ಯಾಕೆ ಶ್ರೇಷ್ಠವೆಂದರೆ 11ನೇ ವಚನದಲ್ಲಿ ನಾವು ಓದುವ ಪ್ರಕಾರ ಅವರಲ್ಲಿ ಎಲ್ಲರೂ ನನ್ನ ಜ್ಞಾನವನ್ನ ಪಡೆದಿರುವರು ಎಂಬುದಾಗಿ ನಾವು ನೋಡುತ್ತೇವೆ. Personal knowledge of the Lord. ಅವರಿಗೆ ವೈಯಕ್ತಿಕವಾಗಿ ದೇವರ ಕುರಿತಾದಂತಹ ಜ್ಞಾನವು ಇರುತ್ತದೆ. All shall know me. ಎಲ್ಲರೂ ನನ್ನನ್ನು ಅರಿತಿರುತ್ತಾರೆ. Under the old covenant, ಹಳೆಯ ಒಡಂಬಡಿಕೆ ಅಡಿಯಲ್ಲಿ only the educated scribes, ಶಾಸ್ತ್ರಿಗಳು, only those people knew the details of the law. ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಕೇವಲ ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡಿದಂತಹ ಶಾಸ್ತ್ರಿಗಳು ಮಾತ್ರ ದೇವರ ಕುರಿತಾದ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯವಿತ್ತು. It's similar to in our country, only the Brahmins know the Sanskrit, the ordinary people don't know. So same like that, in the old covenant, only educated priest or the scribes knew the details of the law. ನಮ್ಮ ದೇಶದಲ್ಲಿಯೂ ಕೂಡ ಇರುವಂತಹ ಉದಾಹರಣೆಯನ್ನು ನಾವು ನೋಡುವಾಗ ಸಂಸ್ಕೃತ ಭಾಷೆಯನ್ನ ಬ್ರಾಹ್ಮಣರು ಸ್ಪಷ್ಟವಾಗಿ ತಿಳಿದಿರುತ್ತಾರೆ, ಆದರೆ ಸಾಮಾನ್ಯ ಜನರು ಅದನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿರುತ್ತೆ. ಅದೇ ರೀತಿಯಲ್ಲಿ ಆ ದಿನಗಳಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಕೇವಲ ಶಾಸ್ತ್ರಿಗಳು ಮಾತ್ರ ಧರ್ಮಶಾಸ್ತ್ರವನ್ನ, ದೇವರ ಜ್ಞಾನವನ್ನ ತಿಳಿದಿರುತ್ತಿದ್ದರು, ಸಾಮಾನ್ಯ ಜನರಿಗೆ ಅದರ ಜ್ಞಾನವಿರುತ್ತಿರಲಿಲ್ಲ. Access to God's presence was denied to common man. ಸಾಮಾನ್ಯ ಜನರಿಗೆ ದೇವರ ಸನ್ನಿಧಿಗೆ ಪ್ರವೇಶವು ಅದು ನಿಷೇಧಿಸಲ್ಪಟ್ಟಿತ್ತು. But under the new covenant, ಆದರೆ ಹೊಸ ಒಡಂಬಡಿಕೆ ಅಡಿಯಲ್ಲಿ there is no privileged class of mediators. Everyone, they are all children of God. They are all in the same position. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಕೇವಲ ಇಂಥವರು ಮಾತ್ರ ಅರ್ಹರು, ಇಂಥವರು ಮಾತ್ರ ಮಧ್ಯವರ್ತಿಗಳಾಗಬಹುದು ಎಂಬಂತಹ ಯಾವುದೇ ಭೇದವಿಲ್ಲ. ಬದಲಾಗಿ ನಂಬುವಂತಹ, ನಂಬಿಕೆ ಇಡುವಂತಹ ಎಲ್ಲರೂ ಕೂಡ ಆತನ ಸನ್ನಿಧಿಯನ್ನು ಪ್ರವೇಶಿಸಬಹುದು. All believers have access to God's presence, to the throne of God. ಎಲ್ಲಾ ವಿಶ್ವಾಸಿಗಳು ಕೂಡ ದೇವರ ಸನ್ನಿಧಿಯನ್ನು ಪ್ರವೇಶಿಸಬಹುದು, ಆತನ ಕೃಪಾಸನದ ಬಳಿಗೆ ಬರಬಹುದು. Brothers and sisters, ಸಹೋದರರಿರಬಹುದು, ಸಹೋದರಿಯರಿರಬಹುದು, all are royal priests. ಎಲ್ಲರೂ ರಾಜವಂಶಸ್ಥರಾದ ಯಾಜಕರೇ. Christ alone is our only high priest. ಕ್ರಿಸ್ತನು ಮಾತ್ರ ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿರುತ್ತಾನೆ. In Hebrews 4:16 we already seen we are called to come boldly to the throne of grace. ನಾವು ಈಗಾಗಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಿಕೊಂಡೆವು. ಆದ್ದರಿಂದ ನಾವು ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. In the Old Testament, in Exodus 19, the people were told not to come near to the mount where God revealed himself to Moses. ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಜನರಿಗೆ ಮೋಶೆ ಹೇಳಿದ್ದೇನೆಂದರೆ ದೇವರು ಕಾಣಿಸಿಕೊಳ್ಳುವಂತಹ ಆ ಒಂದು ಪರ್ವತದ ಬಳಿಗೆ ಸಾಮಾನ್ಯ ಜನರು ಯಾರೂ ಬರಬಾರದು ಎಂಬುದಾಗಿ. So there were few people who were privileged and most of the people were not privileged. ಅಲ್ಲಿ ಕೇವಲ ಕೆಲವು ಜನರು ಮಾತ್ರ ದೇವರ ಪರ್ವತದ ಬಳಿಗೆ ಹೋಗುವ ಅರ್ಹತೆಯನ್ನು ಹೊಂದಿದ್ದರು, ಮಿಕ್ಕಾದವರೆಲ್ಲರೂ ಹೋಗಲಿಕ್ಕೆ ಅರ್ಹರಿರಲಿಲ್ಲ. But when you come to the new covenant, ಆದರೆ ನೀವು ಹೊಸ ಒಡಂಬಡಿಕೆಗೆ ಬರುವಾಗ they shall all know me. ಅವರೆಲ್ಲರೂ ನನ್ನ ಜ್ಞಾನವನ್ನ ತಿಳಿದಿರುವರು. How sad it is today when you look at the mainline churches, they don't practice this. ಇದು ಎಷ್ಟು ದುಃಖಕರವಾದಂತಹ ಸಂಗತಿ. ನಾವು ಮುಖ್ಯವಾಹಿನಿಯಲ್ಲಿರುವಂತಹ ಕ್ರೈಸ್ತ ಸಭೆ ಎನಿಸಿಕೊಳ್ಳುವಂತಹ ಸಭೆಯನ್ನ ನೋಡುವಾಗ ಅವರಲ್ಲಿ ಎಲ್ಲರಿಗೂ ದೇವರ ಜ್ಞಾನವೇ ಇಲ್ಲ. No, they don't practice the priesthood of all believers. ಅವರು ವಿಶ್ವಾಸಿಗಳು
ಅಭ್ಯಸಿಸುವಂತಹ ಆ ಒಂದು ಯಾಜಕತ್ವವನ್ನ ಅವರು ಅಭ್ಯಸಿಸುವುದಿಲ್ಲ. They have clergy and laity. ಪಾದ್ರಿಗಳು, pastors and ಸಾಮಾನ್ಯ ಜನರು. They have that separation. That's very sad. ಅಲ್ಲಿ ನಾವು ನೋಡುವಾಗ ಪಾದ್ರಿಗಳು ಮತ್ತು ಸಾಮಾನ್ಯ ಜನರು ಎಂಬಂತ ವ್ಯತ್ಯಾಸ ಉಂಟು. ಅದು ದುಃಖಕರವಾದದ್ದು. Thank God for the brethren assemblies where we believe that all brothers and sisters in the New Testament church are royal priesthood. We don't need another man mediator because we already have our great high priest in heaven. ನಮ್ಮ ಸಹೋದರ ಸಭೆಗಳಿಗಾಗಿ, ಸಹೋದರ ಸಭೆಯ ಬೋಧನೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದ್ರೆ ನಮ್ಮಲ್ಲಿ ಎಲ್ಲರೂ ಸಮಾನರೇ. ಸಹೋದರರಾಗಲಿ, ಸಹೋದರಿಯರಾಗ್ಲಿ, ಹಿರಿಯರಾಗ್ಲಿ, ಕಿರಿಯರಾಗ್ಲಿ, ಎಲ್ಲರೂ ಸಮಾನರೇ. ಮತ್ತು ನಮಗೆ ಇನ್ನೊಬ್ಬ ಮಾನವ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ನಮಗೆ ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತನೆಂಬ ಮಾನವ ಮಧ್ಯವರ್ತಿಯು, ದೇವ ಮಾನವನ ಮಧ್ಯವರ್ತಿಯು ನಮಗಿದ್ದಾನೆ. Some of the Protestant churches will agree in theory that all are priests, but they also have in their churches one pastor ministry. ಕೆಲವು ಪ್ರೊಟೆಸ್ಟೆಂಟ್ ಪಂಗಡದ ಸಭೆಗಳನ್ನು ನಾವು ನೋಡುವಾಗ ಅವರು ಕೂಡ ಒಂದು ರೀತಿಯಲ್ಲಿ ಎಲ್ಲ ವಿಶ್ವಾಸಿಗಳು ಅವರು ಯಾಜಕರು ಎಂಬುದನ್ನ ಒಪ್ಪಿಕೊಂಡರೂ ಸಹ ಅವರಲ್ಲಿಯೂ ಕೂಡ ಸಾಮಾನ್ಯ ಜನರು ಮತ್ತು ಪಾಸ್ಟರ್ಸ್ಗಳು ಎಂಬಂತಹ ವ್ಯತ್ಯಾಸ ಉಂಟು. ಒನ್ ಪಾಸ್ಟರ್, ಒಬ್ಬನೇ ಪಾಸ್ಟರ್ ಎಂಬಂತಹ ವ್ಯತ್ಯಾಸ ಉಂಟು. So God is telling that they will all know me. ಆದರೆ ದೇವರು ಇಲ್ಲಿ ಹೇಳುತ್ತಿದ್ದಾನೆ, ಅವರೆಲ್ಲರೂ ನನ್ನ ಜ್ಞಾನವನ್ನ ಹೊಂದಿರುತ್ತಾರೆ ಎಂಬುದಾಗಿ. Fourthly, ನಾಲ್ಕನೆಯದಾಗಿ, there will be a merciful forgiveness of God, forgiveness of sin. ನಾಲ್ಕನೆಯದಾಗಿ, ಯಾಕೆ ಈ ಹೊಸ ಒಡಂಬಡಿಕೆಯು ಶ್ರೇಷ್ಠವೂ ಆದದ್ದು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಕೃಪೆಯಿಂದ ಪಾಪಗಳ ಕ್ಷಮಾಪಣೆಯು ಈ ಹೊಸ ಒಡಂಬಡಿಕೆ ಅಡಿಯಲ್ಲಿ ಸಿಕ್ಕುತ್ತದೆ. Look at verse 12 again. Read verse 12. 12ನೇ ವಚನವನ್ನು ನಾವು ಓದಿಕೊಳ್ಳೋಣ ಮತ್ತೊಮ್ಮೆ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. Forgiveness of sin by the mercy of God. ಇಲ್ಲಿ ದೇವರ ಕರುಣೆಯಿಂದ ನಮಗೆ ಪಾಪಗಳ ಕ್ಷಮಾಪಣೆಯು ಸಿಕ್ಕುತ್ತದೆ. Forgiveness of sin by the finished work of the Lord on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದಂತಹ ಕಾರ್ಯದ ನಿಮಿತ್ತದಿಂದಾಗಿ ನಮಗೆ ಪಾಪಗಳ ಕ್ಷಮಾಪಣೆ. Animal sacrifice of the Old Testament did not bring forgiveness of sin. ಹಳೆಯ ಒಡಂಬಡಿಕೆಯ ಪಶುಗಳ ಯಜ್ಞವು ಅದು ಪಾಪಗಳ ಕ್ಷಮಾಪಣೆಯನ್ನ ತಂದು ಕೊಡುತ್ತಿರಲಿಲ್ಲ. But we have forgiveness through the work of the Lord on the cross. ಆದರೆ ಹೊಸ ಒಡಂಬಡಿಕೆ ಅಡಿಯಲ್ಲಿ ನಮಗೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕಾರ್ಯದ ನಿಮಿತ್ತ ನಮಗೆ ಪಾಪಗಳ ಕ್ಷಮಾಪಣೆ ಉಂಟು. Not only he forgives, but he forgets our sins. ಆತನು ನಮ್ಮ ಪಾಪಗಳನ್ನ ಕ್ಷಮಿಸುವುದು ಮಾತ್ರವಲ್ಲ, ಬದಲಾಗಿ ಅದನ್ನ ಮರೆತು ಬಿಡುತ್ತಾನೆ. So now come to verse 13. It says, in speaking of new covenant, he makes the first one obsolete. ನಾವು 13ನೇ ವಚನಕ್ಕೆ ಬರುವಾಗ ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದನ್ನು ಹಳೆಯದಾಗಿ ಮಾಡಿದ್ದಾನೆ ಎಂದು ನೋಡುತ್ತೇವೆ. When the author of Hebrews was writing this, ಇಬ್ರಿಯರ ಪತ್ರಿಕೆಯ ಬರಹಗಾರನು ಇದನ್ನ ಬರೆಯುತ್ತಿರುವಾಗ he was writing it 2 or 3 years before AD 70, when the temple in Jerusalem was destroyed by Titus, the Roman commander. ಕ್ರಿಸ್ತ ಶಕ 70ನೇ ಶತಮಾನದಲ್ಲಿ ಟೈಟಸ್ ರೋಮಾ ಚಕ್ರವರ್ತಿಯಾದ ಟೈಟಸ್ ನಿಂದ ಯೆರೂಸಲೇಮಿನ ದೇವಾಲಯವು ಅದು ನಾಶ ಮಾಡಲ್ಪಡುವುದಕ್ಕಿಂತ 2-3 ವರ್ಷಗಳ ಹಿಂದೆ ಈ ಮಾತನ್ನ ಆತನು ಬರೆಯುತ್ತಿದ್ದಾನೆ. Hebrews was written little bit before that. ಇಬ್ರಿಯರಿಗೆ ಬರೆದ ಪತ್ರಿಕೆಯು ಅದಕ್ಕಿಂತ ಸ್ವಲ್ಪ ಹಿಂದೆಯಷ್ಟೇ ಬರೆಯಲ್ಪಟ್ಟ ಪತ್ರಿಕೆ. Now our Lord himself told in his talk with the disciples in the Mount of Olives in Matthew 24. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬರುವಾಗ ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕರ್ತನು ತಾನೇ ಈ ಮಾತನ್ನ ನುಡಿದಿದ್ದಾನೆ. ಏನೆಂದರೆ, please read Matthew 24 verse 1 and 2. ನಾವು ಮತ್ತಾಯ 24ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ಓದಿಕೊಳ್ಳೋಣ.
ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. You're muted, uncle. In verse 13 we saw the old covenant is become obsolete. 13ನೇ ವಚನದಲ್ಲಿ ನಾವು ನೋಡಿಕೊಂಡೆವು, ಹಳೆಯ ಒಡಂಬಡಿಕೆಯು ಮೊದಲಿದ್ದ ಒಡಂಬಡಿಕೆಯದು ಹಳೆದಾಗಿ ಹೋಯಿತು ಎಂಬುದಾಗಿ. And within 2-3 years after writing this, their temple will be destroyed, their city will be destroyed. ಈ ಪತ್ರಿಕೆಯನ್ನ ಬರೆದ 2-3 ವರ್ಷಗಳ ನಂತರವೇ ಇಸ್ರಾಯೇಲರ ಆ ಯೆರೂಸಲೇಮಿನ ದೇವಾಲಯವು ಅದು ಕೆಡವಲ್ಪಟ್ಟಿತು ಮತ್ತು ಅವರ ಯೆರೂಸಲೇಮ್ ಪಟ್ಟಣವೂ ಕೂಡ ಅದು ಹಾಳಾಯಿತು. So when Jesus was telling that to the disciples in Mount of Olives, ಯೇಸು ಕ್ರಿಸ್ತನು ಈ ಮಾತನ್ನ ಎಣ್ಣೆ ಮರಗಳ ಗುಡ್ಡದ ಮೇಲೆ ತನ್ನ ಶಿಷ್ಯರಿಗೆ ಹೇಳುವಾಗ, he said, your house will be destroyed. ನಿಮ್ಮ ಮನೆಗಳು ಕೆಡವಲ್ಪಡುತ್ತವೆ ಎಂಬುದಾಗಿ ಅವರಿಗೆ ಹೇಳಿದನು. ಮನೆಗಳೆಲ್ಲ ಮನೆ, ನಿಮ್ಮ ಮನೆ, that is the temple in Jerusalem. ನಿಮ್ಮ ಮನೆಯು ಕೆಡವಲ್ಪಡುತ್ತದೆ ಎಂದು ಹೇಳಿದನು. ಅದರ ಅರ್ಥ ಯೆರೂಸಲೇಮಿನಲ್ಲಿರುವ ನಿಮ್ಮ ದೇವಾಲಯವು ಕೆಡವಲ್ಪಡುತ್ತದೆ ಎಂಬುದಾಗಿ. This is the Lord's last public announcement regarding religious buildings. ಇದು ಯೇಸು ಕ್ರಿಸ್ತನು ಕಟ್ಟಕಡೆಯದಾಗಿ ಸಾರ್ವಜನಿಕವಾಗಿ ಧಾರ್ಮಿಕ ಕಟ್ಟಡಗಳ ಕುರಿತಾಗಿ ಮಾತನಾಡಿದ ಮಾತಾಗಿದೆ. Can you hear me? This is the last public announcement regarding dharmika. Yes, uncle. ಯೇಸು ಕ್ರಿಸ್ತನು ಧಾರ್ಮಿಕ ಕಟ್ಟಡಗಳ ಕುರಿತಾಗಿ ಸಾರ್ವಜನಿಕವಾಗಿ ಮಾತನಾಡಿದಂತಹ ಕಡೆಯ ಸ್ಥಳ ಇದಾಗಿದೆ. So in Matthew 24, the Lord is making a public announcement about the last building. ಯೇಸು ಕ್ರಿಸ್ತನು 24 ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡುವಾಗ ಕಟ್ಟ ಕಡೆಯದಾಗಿ ಧಾರ್ಮಿಕ ಕಟ್ಟಡದ ಕುರಿತಾಗಿ ಆತನು ಮಾತನಾಡಿದ ಕಡೆಯ ಮಾತಾಗಿದೆ. The Lord is telling to the Israelites that your building, your house will be destroyed. ಇಲ್ಲಿ ಯೇಸು ಕ್ರಿಸ್ತನು ಇಸ್ರಾಯೇಲರಿಗೆ ಹೇಳುತ್ತಿದ್ದಾನೆ, ನಿಮ್ಮ ಮನೆ ಅದು ಕೆಡವಲ್ಪಡುತ್ತದೆ. ಮನೆ, ಮನೆ, ನಿಮ್ಮ ಮನೆ. Church is not a building. ಸಭೆ ಅಂದರೆ ಒಂದು ಕಟ್ಟಡವಲ್ಲ. So it cannot be destroyed. ಆದ್ದರಿಂದ ಸಭೆ ಅದು ಒಂದು ಕಟ್ಟಡವಾಗಿಲ್ಲದ ಕಾರಣ ಅದು ಕೆಡವಲ್ಪಡಲಿಕ್ಕಾಗಲಿ ನಾಶ ಮಾಡಲಿಕ್ಕಾಗಲಿ ಸಾಧ್ಯವಿಲ್ಲ. Since church is not a building, it cannot be destroyed. ಆದ್ದರಿಂದ ಸಭೆ ಅಂದರೆ ಒಂದು ಕಟ್ಟಡವಲ್ಲದ ಕಾರಣ ಅದನ್ನ ನಾಶ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. Matthew 16:18, the Lord said, I will build the church, the gates of hell will not prevail against it. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ ಅಲ್ಲಿ ಕರ್ತನು, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ ಮತ್ತು ಪಾತಾಳದ ಬಲವು ಅದನ್ನ ಕೆಡವಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದನು. Israel used to live in sin, and then they used to say, house of the Lord, house of the Lord, Devara Mandira, Devara Alaya. As long as the house is there, nothing will happen to them. That is what they were thinking. ಇಸ್ರಾಯೇಲರು ಅವರು ತಮ್ಮ ಪಾಪದಲ್ಲಿಯೇ ಮುಂದುವರಿಯುವವರಾಗಿ ದೇವರ ಮಂದಿರ, ದೇವರ ಆಲಯ ಎಂಬುದಾಗಿ ಯೆರೂಸಲೇಮಿನಲ್ಲಿದ್ದಂತಹ ಆ ಆಲಯದ ಕುರಿತಾಗಿ ಅವರು ಅಭಿಮಾನವನ್ನು ಹೊಂದಿದವರಾಗಿದ್ದರು. ನಮಗೆ ದೇವರ ಆಲಯ ನಮ್ಮ ಮಧ್ಯದಲ್ಲಿ ಇರುವವರೆಗೂ ನಮಗೆ ಏನೂ ಆಗುವುದಿಲ್ಲ, ಏನು ಸಂಭವಿಸುವುದಿಲ್ಲ ಎಂಬ ಭರವಸೆ ಅವರಿಗಿತ್ತು. Just read a few verses. 2 Kings chapter 23 verse 27. ನಾವು ಕೆಲವು ವಚನಗಳನ್ನ ನಾವು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 27ನೇ ಅಧ್ಯಾಯ
23:27. 23ನೇ ಅಧ್ಯಾಯ 2 ವರ್ಷಗಳ ಪುಸ್ತಕ 23ನೇ ಅಧ್ಯಾಯ 23 verse 27. 27ನೇ ವಚನವನ್ನು ನಾವು ಓದಿಕೊಳ್ಳೋಣ. 2 ವರ್ಷಗಳ ಪುಸ್ತಕ 23ನೇ ಅಧ್ಯಾಯ 27ನೇ ವಚನ. ಆತನು ಇಸ್ರಾಯೇಲರನ್ನು ತೆಗೆದು ಹಾಕಿದಂತೆ ಯಹೂದ್ಯರನ್ನು ನನ್ನ ಸನ್ನಿಧಿಯಿಂದ ತೆಗೆದು ಹಾಕುವೆನು. ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣವನ್ನು, ನನ್ನ ನಾಮ ಮಹತ್ತಿಗೋಸ್ಕರ ಸ್ವೀಕರಿಸಿಕೊಂಡ ದೇವಾಲಯವನ್ನು ತಿರಸ್ಕರಿಸುವೆನು ಎಂದು ಹೇಳಿದನು. So they were telling the temple is there, nothing will happen. God is telling, I'm going to destroy the city and the temple. ಅವರು ಹೇಳುತ್ತಿದ್ದರು, ನಮ್ಮ ಮಧ್ಯದಲ್ಲಿ ದೇವಾಲಯವಿದೆ, ನಮಗೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂಬುದಾಗಿ. ಆದರೆ ದೇವರಿಲ್ಲಿ ಹೇಳುತ್ತಿದ್ದಾನೆ ಏನೆಂದರೆ, ನಾನು ದೇವಾಲಯವನ್ನು ನಾಶಗಿಡುತ್ತೇನೆ, ನಿಮ್ಮ ಪಟ್ಟಣವನ್ನು ಕೂಡ ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. So under the new covenant, we, those of us who are in the church today, it is not a building, it is the company of God's people who gather together. ಆದ್ದರಿಂದ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಸಭೆ ಎಂಬುದಾಗಿ ಹೇಳುವಾಗ ಅದು ಕಟ್ಟಡವಲ್ಲ, ಬದಲಾಗಿ ವಿಶ್ವಾಸಿಗಳೇ ಸಭೆಯಾಗಿದ್ದಾರೆ. ಮತ್ತು ನಾವು ಒಟ್ಟಾಗಿ ಕೂಡಿ ಬರುವಾಗ, ಎಲ್ಲಿ ಕೂಡಿ ಬರುತ್ತೇವೋ ಅಲ್ಲೇ ಸಭೆಯು ಏರ್ಪಡಿಸಲ್ಪಡುತ್ತದೆ. But today's Christendom, Christatva, they give so much importance to building cathedrals and its decorations. ಆದರೆ ಇಂದಿನ ಕ್ರೈಸ್ತತ್ವದಲ್ಲಿ ನಾವು ನೋಡುವಾಗ ಅವರು ಕಟ್ಟಡದ ಶೃಂಗಾರಕ್ಕೆ ಮತ್ತು ಕಟ್ಟಡವನ್ನ ಉತ್ತಮವಾಗಿ ಕಟ್ಟುವುದಕ್ಕಾಗಿ ಪ್ರಯಾಸ ಪಡುತ್ತಾರೆ. In the 4th century AD and in the 10,000 AD and 1200, that is when all over Europe they began to build big cathedrals. Now, when was it, uncle? Would you please repeat? From 4th century onwards till the 10th and 11th century, Europe began to build big cathedrals. ನಾವು ಕ್ರಿಸ್ತಶಕ 400ನೇ ಇಸವಿಯಿಂದ ಹಿಡಿದು ಕ್ರಿಸ್ತಶಕ 1000 ಇಸವಿ ಮತ್ತು 1200 ಇಸವಿಯವರೆಗೂ ಯುರೋಪಿನಾದ್ಯಂತ ದೊಡ್ಡ ದೊಡ್ಡ ಚರ್ಚ್ಗಳು, ಕೆಥೆಡ್ರಲ್ಗಳು ಕಟ್ಟಲ್ಪಟ್ಟವು. If you go to England and Europe, you can see huge cathedrals, churches, because the people were so rich in those days. Church has become so corrupted, it has become den of thieves. ನೀವು ಯುರೋಪ್ ದೇಶಗಳಿಗೆ ಅಥವಾ ಇಂಗ್ಲೆಂಡ್ಗೆ ಹೋಗುವಾಗ ಅಲ್ಲಿ ನೋಡಬಹುದು, ಚರ್ಚ್ ಎಂಬಂತ ಕಟ್ಟಡಗಳು ಅವು ದೊಡ್ಡದಾಗಿ ಕಟ್ಟಲ್ಪಟ್ಟಿದ್ದಾವೆ. ಯಾಕಂದ್ರೆ ಆಗಿನ ಜನರು ಶ್ರೀಮಂತರಾಗಿದ್ದರು ಮತ್ತು ಭ್ರಷ್ಟರಾಗಿದ್ದರು, ಆದ್ದರಿಂದ ದೊಡ್ಡ ಕಟ್ಟಡಗಳನ್ನು ಕಟ್ಟಿದರು. ಆದರೆ ಈಗ ಅವುಗಳೆಲ್ಲವೂ ಕಳ್ಳರ ಗವಿಯಾಗಿವೆ. Hello. Uncle, you're muted, uncle. Yeah, Niranjan, can you hear me? Yes, uncle, I can hear you now. Can you hear me? Yes, uncle, I can hear you. Okay, the Lord said your house will be destroyed. The Lord said your house will be destroyed. ಅಲ್ಲಿ ಕರ್ತನು ನಿಮ್ಮ ಮನೆಯು ನಾಶ ಮಾಡಲ್ಪಡುತ್ತದೆ ಎಂಬುದಾಗಿ ಹೇಳಿದನು. So under the new covenant, it's not the building, it is the company of God's people gathering. ಆದ್ದರಿಂದ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಅದು ಒಂದು ಕಟ್ಟಡವಲ್ಲ, ಬದಲಾಗಿ ಸಭೆ ಎಂಬುದಾಗಿ ಹೇಳುವಾಗ ವಿಶ್ವಾಸಿಗಳು ಎಲ್ಲಿ ಕೂಡಿ ಬರುತ್ತಾರೋ ಅದೇ ಸಭೆಯಾಗಿದೆ. ಆದ್ದರಿಂದ ಅದು ಹೊಸ ಒಡಂಬಡಿಕೆಯ ದೇವರ ಆಲಯ, ಅದು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ.
So today, many of these cathedrals and big buildings are Christless buildings where Christ is not there. But he said, if 2 or 3 are gathered in my name, there am I in their midst. ಆದ್ದರಿಂದ ಇಂದು ಚರ್ಚ್ ಎನ್ನಿಸಿಕೊಳ್ಳುವಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಕೆಥೆಡ್ರಲ್ಗಳನ್ನು ನಾವು ನೋಡುವಾಗ ಅವುಗಳೆಲ್ಲವೂ ಕ್ರೈಸ್ತನಿಲ್ಲದಂತಹ ಕಟ್ಟಡಗಳಾಗಿವೆ. ಯೇಸು ಕ್ರಿಸ್ತನು ಹೇಳಿದನೇನೆಂದರೆ, ನಾನು what did he say, uncle? No, it is where 2 or 3 are gathered in my name, there am I in their midst. ಆದರೆ ಯೇಸು ಕ್ರಿಸ್ತನು ಹೇಳಿದನು, ಎಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲೇ ನಾನಿರುತ್ತೇನೆ ಎಂಬುದಾಗಿ. So in closing chapter 8 verse 13, ಆದ್ದರಿಂದ 8ನೇ ಅಧ್ಯಾಯದ 13ನೇ ವಚನವನ್ನ ಮುಗಿಸುವಾಗ he says that the new covenant will make the old covenant obsolete. ಆದ್ದರಿಂದ ಈ ಹೊಸ ಒಡಂಬಡಿಕೆಯು ಹಿಂದಿದ್ದ ಹಳೆಯ ಒಡಂಬಡಿಕೆಯನ್ನು ಇಲ್ಲದಂತಾಗ ಮಾಡುತ್ತದೆ ಎಂಬುದಾಗಿ ಹೇಳುತ್ತಾನೆ. What is becoming obsolete and growing old is ready to vanish away. ಯಾವುದು ಹಳೆಯದಾಗುತ್ತಾ ಮುದಿಯಾಗುತ್ತಾ ಬಂದಿದೆಯೋ ಅದು ಈಗ ಅಂತ್ಯಕ್ಕೆ ಸಮೀಪವಾಗಿದೆ ಎಂಬುದಾಗಿ 13ನೇ ವಚನದ ಕಡೆಯ ಭಾಗದಲ್ಲಿ ಹೇಳುತ್ತಾನೆ. When the author was writing this, within 2-3 years, Jerusalem and the temple was destroyed. ಈ ವಚನವನ್ನ ಬರೆದ 3-4 ವರ್ಷಗಳ ನಂತರ ಇಸ್ರಾಯೇಲರ ಯೆರೂಸಲೇಮಿನ ದೇವಾಲಯವು ಅದು ಕೆಡವಲ್ಪಟ್ಟಿತು. So the new covenant is superior for 4 reasons. ಆದ್ದರಿಂದ ನಾವು ಈಗ ನೋಡಿಕೊಂಡಂತಹ ಈ 4 ಕಾರಣಗಳಿಂದಾಗಿಯೇ ಹೊಸ ಒಡಂಬಡಿಕೆಯು ಅದು ಶ್ರೇಷ್ಠವಾದದ್ದು. People will have an inward internal inclination to obey. ಮೊದಲನೇದಾಗಿ ಜನರು ತಾವು ಇಷ್ಟಪೂರ್ವಕವಾಗಿ ಕರ್ತನಿಗೆ ವಿಧೇಯರಾಗಬೇಕು ಎಂಬಂತ ಆಶೆಯನ್ನ ಅವರೊಳಗೆ ಹೊಂದಿರುತ್ತಾರೆ. There is an unconditional relationship to God. ಎರಡನೇದಾಗಿ ಯಾವುದೇ ಷರತ್ತುಗಳಿಲ್ಲದಂತಹ ಸಂಬಂಧವನ್ನ ನಾವು ದೇವರೊಟ್ಟಿಗೆ ಹೊಂದಬಹುದು. Thirdly, a personal knowledge of God. ಮೂರನೇದಾಗಿ ನಮಗೆ ದೇವರ ವೈಯಕ್ತಿಕವಾದಂತಹ ವ್ಯಕ್ತಿಗತವಾದ ಜ್ಞಾನವು ದೇವರಿಂದಲೇ ಕೊಡಲ್ಪಡುತ್ತದೆ. Fourthly, a merciful forgiveness of sin. ನಾಲ್ಕನೇದಾಗಿ ಕರುಣೆಯಿಂದ ದೇವರು ನಮ್ಮ ಪಾಪಗಳನ್ನ ಈ ಹೊಸ ಒಡಂಬಡಿಕೆ ಅಡಿಯಲ್ಲಿ ಕ್ಷಮಿಸುತ್ತಾನೆ. These are wonderful truths about the new covenant. ಈ ಹೊಸ ಒಡಂಬಡಿಕೆ ಕುರಿತಾದಂತಹ ಅದ್ಭುತವಾದಂತಹ ಸತ್ಯಾಂಶಗಳು ಇವಾಗಿವೆ. I am so sorry because of the disturbances. We had disturbances, but thank you for staying, and we will conclude here, Lord willing. We will continue next week. ದಯಮಾಡಿ ಅಡಚಣೆಗಾಗಿ ನಾನು ಕ್ಷಮೆಯನ್ನು ಯಾಚಿಸುತ್ತೇನೆ. ಇಲ್ಲಿಗೆ ನಾವು ನಮ್ಮ ಅಧ್ಯಯನವನ್ನು ಮುಗಿಸುತ್ತೇವೆ. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ನಾವು ಮತ್ತೆ ಅಧ್ಯಯನವನ್ನು ಮುಂದುವರಿಸೋಣ.